ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಇವತ್ತು ಹೊಲ ಕುಯ್ಯೋಕ್ಕೆ ಬರ್ತಾರೆ ಅಂತ ನಂದೀಶ್ವರ್ ಹೇಳಿದರು. ಹಾಗಾಗಿ ನಾನು ಬೆಳಗ್ಗೆ ಬೇಗನೆ ಎದ್ದು ದನಿನ ಮನೆ ಹತ್ರ ಎಲ್ಲ ಕೆಲಸ ಮುಗಿಸಿ ಮತ್ತು ಮನೆಯಿಂದ ಆಚೆ ಒಳಗಡೆ ಬಾಗಿಲು ತೊಳೆಯೋದು ಎಲ್ಲ ಕೆಲಸನ ಮುಗಿಸಿ ಇವಾಗ ಒಳಗಡೆ ಬಂದಿದ್ದೀನಿ. ಫಸ್ಟು ಬಂದಿದ್ದ ತಕ್ಷಣ ಬಿಸಿನೀರಿಗಿಟ್ಟೆ. ನೈಟ್ ಅಡುಗೆ ಮನೆ ಎಲ್ಲ ಆಲ್ಮೋಸ್ಟ್ ಕ್ಲೀನಾಗಿರುತ್ತೆ. ನಾನೆಲ್ಲ ಹುಷಾರಿಲ್ಲದೆ ಇದ್ದರೆ, ನನಗೆ ಟೈಮ್ ಅಡ್ಜಸ್ಟ್ ಆಗದೆ ಇದ್ದರೆ ಸ್ಟ್ರೈನ್ ಆದರೆ ಅಷ್ಟೇ ಬಿಟ್ಟಿರೋದು. ಇಲ್ಲ ಅಂದರೆ ಪ್ರತಿದಿನ ನಾನು ಅಡುಗೆ ಮನೆ ನೀಟ್ ಮಾಡೇ ಮಲ್ಕೊಂಡ್ಬಿಡ್ತೀನಿ. ಆದಷ್ಟು ಕಮ್ಮಿ ಪಾತ್ರೆ ತೊಳೆದೆ ಅಡುಗೆ ಮನೆ ನೀಟಾಗಿಡದೆ ಮಲ್ಕೊಳ್ಳೋದು. ಅದರಲ್ಲೂ ಈ ಥರ ಕೆಲಸ ಅಂತ ಇದ್ದಾಗಂತೂ ಏನೇ ಹುಷಾರಿಲ್ಲ ಅಂದರೂ ನಾನು ನೆಗ್ಲೆಕ್ಟ್ ಮಾಡಲ್ಲ. ಯಾಕಂದರೆ ನೆಕ್ಸ್ಟ್ ಡೇ ಮತ್ತೆ ನಮಗೆ ರಿಸ್ಕ್ ಆಗಿಬಿಡುತ್ತೆ. ಹಾಗಾಗಿ ಅಡುಗೆ ಮನೆ ಎಲ್ಲ ನೀಟಾಗಿತ್ತು. ಬಂದಿದ್ದ ತಕ್ಷಣ ಫಸ್ಟು ಒಂದು ಕಡೆ ಅನ್ನಕ್ಕಿಟ್ಟೆ. ತಿಂಡಿಗೆ ಬಂದು ಪುಳಿಯೋಗರೆ ಮಾಡೋಣ ಅಂಥೇಳಿ ಫಸ್ಟೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಅದಕ್ಕೆ ಬಂದಿದ್ದ ತಕ್ಷಣ ಒಂದು ಕಡೆ ಬಿಸಿನೀರಿಗಿಟ್ಟು ಒಂದು ಕಡೆ ಅನ್ನಕ್ಕಿಟ್ಟೆ. ಮತ್ತು ಫಸ್ಟ್ ಬಿಸಿನೀರು ಕುಡಿದ್ಬಿಡೋಣ ಅಂತ ಹೇಳ್ಬಿಟ್ಟು ತಿಂಡಿಗೆ ಏನೇನು ಬೇಕು ಪುಳಿಯೋಗರೆಗೆ ಬೇಕಾಗಿರುವಂಥ ಹುಣಸೆಹಣ್ಣು ಎಲ್ಲ ನೆನೆಸ್ಕೊಂಡು ಮತ್ತು ಕೊಬ್ಬರಿ ಇದನ್ನೆಲ್ಲ ತೆಗೆದು ಒಂದು ಕಡೆ ಇಟ್ಬಿಟ್ಟು ನಾನು ಬಿಸಿನೀರನ್ನು ಕುಡಿತಾ ಇದ್ದೀನಿ. ಬಿಸಿನೀರು ಕುಡಿದ್ಬಿಟ್ಟು ಆಮೇಲೆ ಹಾಗೆ ಕೆಲಸ ಮಾಡ್ಕೊಳ್ಳೋಣ ಅಂತ ಫಸ್ಟ್ ಅಡುಗೆ ಮನೆಗೆ ಬಂದಿದ್ದ ತಕ್ಷಣ ಈ ರೀತಿ ನೆನಪಾಗಿದ್ದ ತಕ್ಷಣ ಕುಡಿದ್ಬಿಟ್ರೆ ಸರಿ ಹೋಗ್ಬಿಡುತ್ತೆ. ಆಮೇಲೆ ಏನಾದರೂ ಒಂದು ಸ್ವಲ್ಪ ಕೆಲಸ ಅಂತ ನಾನು ಆ ಕಡೆ ಈ ಕಡೆ ಅಂದರೆ ಆಮೇಲೆ ಕೆಲಸದ ಮೇಲೇ ಮೂಡೋಗ್ಬಿಡುತ್ತೆ. ಇದನ್ನು ಮರ್ತೇ ಬಿಡ್ತೀನಿ ಬಿಸಿನೀರು ಕುಡಿಯೋದನ್ನು. ಈ ಅಭ್ಯಾಸ ನಾನು ಫಸ್ಟಿಂದ ಮಾಡ್ಕೊಂಡಿದ್ದೆ. ಈಗ ಒಂದು ನಡುವೆ ಕೆಲಸ ಅದು ಇದು ಅಂತ ಹೇಳಿ ಬಿಟ್ಬಿಟ್ಟಿದ್ದೆ. ಮತ್ತು ರಕ್ಷಿಗೆ ಎಕ್ಸಾಮ್ ಟೈಮಲ್ಲೆಲ್ಲ ನನಗೆ ಆಗ್ತಿರ್ಲಿಲ್ಲ. ಹಾಗಾಗಿ ಎಲ್ಲನೂ ಸ್ವಲ್ಪ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ. ಇನ್ಮೇಲೆ ಶುರು ಮಾಡಬೇಕು ಅಂಥೇಳಿ ಒಂದೇ ಸರಿ ಎಲ್ಲನೂ ಶುರು ಮಾಡೋದಕ್ಕಾಗಲ್ಲ. ಕೆಲವೊಂದು ಅಭ್ಯಾಸನ ನಾವು ರೂಢಿ ಮಾಡ್ಕೊಂಡಿರೋದನ್ನ ಬಿಟ್ಬಿಟ್ಟಿರ್ತೀವಲ್ಲ, ಅದನ್ನ ಮತ್ತೆ ಅಭ್ಯಾಸ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ಒಂದೇ ಸರಿ ಮಾಡ್ಕೊಳ್ಳೋದಕ್ಕಾಗಲ್ಲ ಅಂಥೇಳಿ ಸ್ವಲ್ಪನೇ ನಾನು ಮತ್ತೆ ಶುರು ಮಾಡ್ಕೋತಾ ಇದ್ದೀನಿ. ಪ್ರತಿದಿನ ಬಿಸಿನೀರು ನಾರ್ಮಲಾಗಿ ಕುಡಿತಾ ಇದ್ದೆ. ಇನ್ಮೇಲೆ ನಾನು ಫಸ್ಟು ಯಾವ ರೀತಿ ನನ್ನ ರುಟೀನನ್ನು ಸ್ಟಾರ್ಟ್ ಮಾಡ್ತಾಯಿದ್ದೋ ಅದನ್ನೇ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ತಿಂಡಿ ಮಾಡ್ತಾಯಿದ್ದೆ. ಅಮ್ಮ ನನ್ನ ಜೊತೆ ಮಾತಾಡ್ಕೊಂಡು ಅವರು ಸ್ವಲ್ಪ ನನಗೆ ಹೆಲ್ಪ್ ಮಾಡ್ತಾಯಿದ್ರು. ಊರಿಗೆ ಹೋಗ್ತೀನಿ ಅಂತ ಹೇಳ್ತಿದ್ರು ಅವರು. ಬಂದಿದ್ದ ಮಾರನೆಗೆ ಹೋಗ್ತೀವಿ ಅಂತ ಹೇಳ್ತಿದ್ರು. ನಾನಿಲ್ಲ ಇರಿ ಅಂತ ಹೇಳಿ ಅಮ್ಮನೂ ಇರಿಸ್ಕೊಂಡಿದ್ದೀನಿ. ನನಗೂ ಕೆಲಸ ಹಿಂಗೆ ನಾನೇನಾದರೂ ಒಂದು ಮಾಡ್ತಾಯಿದ್ರೆ ಅಮ್ಮ ಒಂದು ಕೆಲಸ ಮಾಡ್ತಾಯಿರ್ತಾರೆ. ಅತ್ತೆ ಏನಿದ್ರು ಆಚೆ ಕಡೆ ಹಸು ಕುರಿ ಎಲ್ಲ ಇದೆಯಲ್ಲ ಅದಕ್ಕೆಲ್ಲ ಹುಲ್ಲು ಹಾಕೋದು ಆ ಥರ ಕೆಲಸ ಎಲ್ಲ ಅವ್ರು ಮಾಡಿಕೊಡ್ತಾರೆ. ಈ ಥರ ಕೆಲಸದ ಟೈಮಲ್ಲಿ ಒಬ್ಬರು ಒಂದು ಕೆಲಸ ಮಾಡಿಕೊಟ್ರು ಸ್ವಲ್ಪ ನಮಗೆ ಬೇಗನೆ ಕೆಲಸಗಳಾಗುತ್ತೆ ಅಲ್ವಾ. ತಿಂಡಿ ಮಾಡಿದ್ದೆಲ್ಲ ಇತ್ತಲ್ಲ ಅದನ್ನೆಲ್ಲ ಪಾತ್ರೆ ಅಮ್ಮ ತೊಳೆದಾಕ್ತಾಯಿದ್ರು. ನಾನು ಇನ್ನು ಬೇರೆ ತಿಂಡಿ ಕಾಫಿ ಎಲ್ಲ ಮಾಡಿದ್ದಿತ್ತಲ್ಲ ಅದೆಲ್ಲ ಅಮ್ಮ ಪಾತ್ರೆ ತೊಳೆದಾಕ್ತಾಯಿದ್ರು. ನಾನು ಅದಕ್ಕೆ ಟಬ್ಬಲ್ಲಿರೋ ಪಾತ್ರೆ ಎಲ್ಲ ಒರೆಸ್ಕೊಟ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಪಾತ್ರೆನೆಲ್ಲ ಒರೆಸ್ತಾ ಇದ್ದೀನಿ. ನನ್ನ ತಿಂಡಿ ಕೆಲಸ ಎಲ್ಲ ಮುಗಿದಿತ್ತು. ಹೊಲ್ದ ಹತ್ರ ಹೋಗ್ಬೇಕಿತ್ತು. ನಾನು ಇನ್ನೂ ಹಸು ಕಟ್ಟಾಕಿ ಬರಬೇಕಿತ್ತು. ಯಾಕಂದರೆ ನಂದೀಶ್ ಅವರು ಲೇಬರ್ನೆಲ್ಲ ಕರ್ಕೊಂಬರೋದಕ್ಕೆ ಹೋಗಿದ್ರು. ಅವ್ರು ಬರುವಷ್ಟರಲ್ಲಿ ನಾನು ಹಸು ಎಲ್ಲ ಹೊಲ್ದ ಹತ್ರ ತಲುಪಿಸ್ಬಿಡ್ಬೇಕು. ಅಷ್ಟರಲ್ಲಿ ಮನೆ ಕೆಲಸ ಮಾಡಿಕೊಂಡು ಹಸು ಎಲ್ಲ ಹೊಲ್ದ ಹತ್ರ ಕಟ್ಟಾಕ್ಬಿಟ್ರೆ ಅವ್ರು ಬಂದಿದ್ದ ತಕ್ಷಣ ಅವ್ರಿಗೆ ಟೀ ಮಾಡ್ಕೊಂಡೋಗಿ ಕೊಡಬೇಕಂತೆ. ಹಾಗಾಗಿ ಆ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಷ್ಟು ಕೆಲಸ ಆಗಿಬಿಟ್ಟಿದ್ರೆ ಬೇಗ ಬೇಗ ಸರಿ ಹೋಗುತ್ತೆ ಅಂತ ನಾನು ಆಮೇಲೆ ತಿಂಡಿ ಮಾಡಿ ರಕ್ಷಿನ ಬೇರೆ ಸ್ಕೂಲಿಗೆ ಬಿಡಬೇಕಾಗಿತ್ತಲ್ವ, ಅದಕ್ಕೆ ನನಗೆ ಹಿಂಸೆ ಆಗುತ್ತೆ ಅಂತೇಳಿ ಬೇಗ ಕೆಲಸನ ಮಾಡಿಕೊಂಡೆ. ಈ ರೀತಿ ಕೆಲಸ ಇದ್ದಾಗ ಮಾತ್ರ ನನಗೆ ರಕ್ಷಣೆ ಕರ್ಕೊಂಡೋಗಿ ಬಿಡೋದು ರಿಸ್ಕು ಅಂತ ಅನಿಸುತ್ತೆ. ಆದರೂ ಕೆಲವೊಂದು ಸರಿ ಏನು ಮಾಡೋದಕ್ಕಾಗಲ್ಲ. ಮಕ್ಕಳು ಎಜುಕೇಷನ್ ಇಂಪಾರ್ಟೆಂಟ್ ಆಗುತ್ತಲ್ವ. ಅಮ್ಮನ ಜೊತೆ ಮಾತಾಡ್ಕೊಂಡು ಕೆಲಸ ಮಾಡ್ತಾಯಿದ್ದೆ. ಅಮ್ಮ ಪಾಪ ನಾನು ಏನಾದರೂ ಮಾಡ್ತಾಯಿದ್ರೆ ನಾನು ಹಿಂದೆನೇ ಬಂದು ಏನಾದರೂ ಮಾಡ್ಕೊಡ್ಲಾ ಅಂತ ಕೇಳ್ತಾನೆ ಇರ್ತಾರೆ. ಅದಕ್ಕೆ ಅವರು ನಾನೆಲ್ಲ ಪಾತ್ರೆ ತೊಳ್ಕೊಡ್ತೀನಿ, ನೀನು ಬೇಗ ತಿಂಡಿ ಮಾಡು ಅಂತ ಹೇಳ್ಬಿಟ್ಟು ನನಗೂ ಹೆಲ್ಪ್ ಮಾಡ್ತಾಯಿದ್ರು. ತಿಂಡಿ ಎಲ್ಲ ಮುಗಿಸಿ ಇವಾಗ ನಾನು ಹೊಲ್ದ ಹತ್ರ ಹೋಗ್ತಾಯಿದ್ದೀನಿ. ನೋಡಿ ಎಷ್ಟು ಬೆಳಗ್ಗೆನೇ ನಾನು ರಕ್ಷೆಲ್ಲ ಹೊಲ್ದ ಹತ್ರ ಬಂದಿದ್ದೀವಿ. ಇನ್ನೂ ಯಾರೂ ಅಷ್ಟೊತ್ತಿಗೆ ಹೊಲ್ದ ಹತ್ರ ಬಂದಿರಲಿಲ್ಲ. ಬೆಳಗ್ಗೆನೇ ಬಂದು ಹಸು ಕಟ್ಟಾಕ್ಬಿಟ್ಟೆ ನಾವು ಕರೆಕ್ಟಾಗಿ ಬಂದು ಹೊಲ್ದ ಹತ್ರ ಹಸು ಕಟ್ಟಾಕ್ತಾಯಿದ್ವಿ. ಅಷ್ಟರಲ್ಲಿ ಲೇಬರ್ಸನ್ನು ನಂದೀಶ್ ಅವರು ಕರ್ಕೊಂಡು ಎಲ್ಲರೂ ಬಂದರು. ಅವ್ರು ಬಂದಿದ್ದ ತಕ್ಷಣ ನಾವು ಕಾಫಿ ಕೊಡಬೇಕಿತ್ತಲ್ವ, ಕಾಫಿ ಟೀ ಏನಾದರೂ ಆಗಲಿ ಕೊಡಬೇಕು. ಯಾಕಂದರೆ ಬೇರೆ ಊರಿಂದ ಕರ್ಕೊಂಬರೋದ್ರಿಂದ ಅವ್ರಿಗೆ ಬಂದಿದ್ದ ತಕ್ಷಣ ಕೊಡಬೇಕು. ಬೆಳಗ್ಗೆ ಚಳಿಲಿ ಬಂದಿರ್ತಾರಲ್ವ, ಅದಕ್ಕೇನೆ ನಾವು ಅವ್ರು ಹೊಲ ಕೊಯ್ಯೋದು ನೋಡ್ಕೊಂಡು ಆಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು ನಿಂತಿದ್ವಿ. ಅವ್ರು ಹೊಲ ಕೊಯ್ಯೋದಕ್ಕೆ ಎಲ್ಲರೂ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ನಾನು ಮನೆ ಹತ್ರ ಹೋಗಿ ಸ್ವಲ್ಪ ಅವ್ರಿಗೆ ಟೀ ಮಾಡ್ತಾಯಿದ್ದೀನಿ. ಹೋಗದೆ ನೀರು ಅಲ್ಲಿ ಬಿಸಿನೀರು ಕಾಯಿಸಿದ್ದೀನಿ, ನಾವು ಹಾಕ್ಬೇಕು. ಹಾಕ್ಬಿಡೋಣ. ಸುಬ್ಬು ಬಾರ, ಇಲ್ಲಿ ಪರಂಗೇನು ಕೊಡ್ತೀನಿ. ಅಯ್ಯ ಓ ಅಂತಾನೆ ನೋಡೇನಾರ.
ತುಂಬ ಹಾಕ್ಬಿಡಮ್ಮ ಅವನಿಗೆ. ರಕ್ಷಿ ಪರಂಗಣ ಹಾಕ್ಲೇನಾ ಬಾಕ್ಸ್ಗೆ? ಅವ್ನು ಸಿಕ್ಕಾಪಟ್ಟೆ ಕೊಳೆ ಆಗ್ಬಿಟ್ಟು ಅನ್ಕಣಮ್ಮ, ಗಬ್ ನನ್ನ ಮಗ. ಬರ್ಬೇಡ ಕಣ ನೀನು. ರಕ್ಷಣೆ ಬರೋದ ಬೇಡ, ಬರ್ತಾನ ಬರ್ಬೇಡ, ಹೋಗು. ನಾನು ಹೋಯ್ತಾರ ಮನೆ, ಬರ್ಬೇಡ ನೋನ, ಹೋಗ್ ಹೋಗೋಣ. ಹುಡುಗಕ್ಷಿ ವಾಸ್ ಮಾಡ್ಬೇಡ. ಅಲ್ಲಿ ಆ ಸೈಡ್ ತಗೊಂಡು ಬಂದು ಆಚೆ ಕಡೆ ಇಡೋದು. ರಕ್ಷಿ ಒಂದು ಬ್ಯಾಗ್ ತಗೋಬರ. ಟೀ ಮಾಡಿ ನಾನು ಫ್ಲಾಸ್ಕಿಗೆ ಹಾಕ್ತಾಯಿದ್ದೆ, ಮತ್ತು ಹಂಗೆ ಜೊತೆಲೇ ರಕ್ಷಿನೂ ರೆಡಿ ಆಗ್ತಾಯಿದ್ದ. ಅವನೊಂದು ಕಡೆ ಸ್ನಾನಕ್ಕೆ ಹೋದ. ಅಮ್ಮ ಮತ್ತು ಅವನಿಗೆ ತಿಂಡಿನೆಲ್ಲ ಪ್ಯಾಕ್ ಮಾಡ್ತಾಯಿದ್ರು. ಲಂಚ್ ಬ್ಯಾಗು ಹಾಕಿ ರೆಡಿ ಮಾಡ್ತೀನಿ, ನಾನು ಅವ್ನಿಗೆ ಲಂಚ್ ಬ್ಯಾಗ್ ರೆಡಿ ಮಾಡ್ತೀನಿ, ನೀನು ಟೀ ಮಾಡು ಎಲ್ಲ ಪ್ಯಾಕ್ ಮಾಡು ಅಂಥೇಳಿ ನಾನೊಂದು ಕಡೆ ಟೀ ರೆಡಿ ಮಾಡ್ಕೊತಾಯಿದ್ದೆ. ಅವ್ರಿಗೆ ಟೀ ಕಾಫಿ ಅಲ್ಲ, ಟೀ ಮತ್ತು ಬಿಸ್ಕೆಟು, ಕಾಫಿ ಬೇಡ ಅಂದರೆ ಎಲ್ಲರೂ ಟೀ ನೆನೆ. ಹಾಗಾಗಿ ಎರಡು ಫ್ಲಾಸ್ಕ್ ಮಾಡಿಕೊಂಡೆ. ಅವರೊಂದು 18 ಜನನೋ 20 ಜನನೋ ಏನೋ ಇದ್ದರು. ನೋಡೋಣ ಇಷ್ಟು ಸಾಕಾಗುತ್ತೆ ಅಂತೇಳಿ ಮಾಡ್ಕೊಂಡಿದ್ದೀನಿ. ಬಿಸ್ಕೆಟನ್ನು ತೊಗೊಂಡು ಹೋಗಬೇಕು. ರಕ್ಷಿನ ಅದಕ್ಕೆ ಅಮ್ಮ ನಾನು ಬರ್ತೀನಿ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡಮ್ಮ ಅಂದ. ನಾನು ಹಂಗೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟೆ. ಕ್ಲೀನಾಗೇ ಇತ್ತು, ಕಾಫಿ ಮಾಡಿದ್ನಲ್ಲ, ಅದಕ್ಕೆ ಅದನ್ನು ಕ್ಲೀನ್ ಮಾಡಿಕೊಂಡು ರಕ್ಷಿ ಸ್ನಾನ ಮಾಡಿ ಬರುವಷ್ಟರಲ್ಲಿ ಟೀ ಮತ್ತು ಬಿಸ್ಕೆಟ್ನೆಲ್ಲ ಒಂದು ಬ್ಯಾಗಿಗೆ ಇಟ್ಕೋತಾ ಇದ್ದೆ. ರಕ್ಷಿಗೆ ಈ ರೀತಿ ಕೆಲಸ ಮಾಡಬೇಕಾದ್ರೆ ಸ್ಕೂಲ್ಗೆ ಹೋಗೋದಕ್ಕೆಲ್ಲ ಇಷ್ಟ ಇರೋದಿಲ್ಲ, ಹೊಲ್ದತ್ರನೇ ಇರಬೇಕು ಅಂತ ಬೇಜಾರು ಮಾಡ್ಕೋತಾ ಇರ್ತಾನೆ. ಅದಕ್ಕೆ ಅಮ್ಮ ನಾನು ಸ್ನಾನ ಮಾಡ್ಕೊಂಬಿಟ್ಟು ನಿನ್ನ ಜೊತೆಲೇ ಬರ್ತೀನಿ, ನೀನು ಇಬ್ಬರು ಅವ್ರಿಗೆಲ್ಲರಿಗೂ ಟೀ ಬಿಸ್ಕೆಟೆಲ್ಲ ಕೊಟ್ಟು ಬರೋಣ ಅಂತ ಹೇಳ್ದ. ಆಯಿತು ಕಣಪ್ಪ ಅಂತ ಹೇಳ್ಬಿಟ್ಟು ಅವನನ್ನು ರೆಡಿ ಮಾಡೋದಕ್ಕೆ ಕಳಿಸ್ದೆ. ಅಷ್ಟರಲ್ಲಿ ರಕ್ಷಿನ ಅಮ್ಮ ಬೇಗ ರೆಡಿ ಮಾಡಿ ಅವ್ನ ಸ್ಕೂಲ್ ಬ್ಯಾಗು ಲಂಚ್ ಬ್ಯಾಗೆಲ್ಲ ಒಂದು ಕಡೆ ಬ್ಯಾಗನ್ನು ರೆಡಿ ಮಾಡೆಲ್ಲ ಇಟ್ಟಿದ್ರು. ನೀವು ಬಂದು ರಕ್ಷಿನ ಕರ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು ಇಷ್ಟೊಂದೆಲ್ಲ ಕೆಲಸ ಮಾಡ್ತಾನೆ ಇದ್ದರೆ ಟೈಮ್ ಹೋಗೋದು ಗೊತ್ತೇ ಆಗೋದಿಲ್ಲ. ನಾವು ಹೊಲ್ದತ್ರ ಬಂದು ಕಾಫಿ ಎಲ್ಲ ಕೊಟ್ಟು ಇವಾಗ ಹೋಗ್ತಾ ಇದ್ದೀನಿ. ಅವನಿಗೆ ರೂಢಿ ಇಲ್ವಲ್ಲ, ಅಲ್ಲಿ ಎತ್ಕೊಳ್ಳೋ ಹಿಂದೆ ತಿಳ್ಕೊ ರಕ್ಷಿ. ಇಲ್ಲ ಮಗ, ಇದೆ ಊದ್ಕೊಂಡದೆ, ಇದಿಲ್ಲ, ಇದು ಊದ್ಕೊಂಡದೆ. ತೋರ್ಸನ್ ಬಿಡಪ್ಪ, ಡಾಕ್ಟ್ರಿಗೆ ಆಯ್ತು ಬಾ, ಹಚ್ಕೋ ಅಮ್ಕಿ. ಸ್ಕೂಲಿಗೆ ಬಿಟ್ಟು ಬಂದೆ. ಇವಾಗ ನಾನು ಬಂದು ಮಧ್ಯಾಹ್ನ ಅಡುಗೆಗೆ ಪ್ರಿಪೇರ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಲೇಬರ್ಸ್ ಇರ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ಒಂದು 15 ಜನ ನಾವೆಲ್ಲ ಫ್ಯಾಮಿಲಿ ಎಲ್ಲ ಸೇರುತ್ತೆ. ಅಮ್ಮನೂ ಬಂದಿದ್ದಾರೆ ಊರಿಂದ. ಹೊರಡ್ತೀವಿ ಅಂತ ಹೇಳಿದ್ರು. ರಕ್ಷಿ ಇಲ್ಲ ಇವತ್ತಿರು ಅಂತ ಹೇಳಿ ಇರಿಸ್ಕೊಂಡಿದ್ದಾನೆ. ನನಗೂ ಹೆಂಗೋ ಕೆಲಸ ಅಲ್ವಾ, ಅದಕ್ಕೆ ಅಮ್ಮ ಹೆಂಗೂ ಇದ್ಬಿಟ್ಟು ಹೋಗ್ತೀನಿ ಅಂತ ಹೇಳ್ಬಿಟ್ಟಿದ್ದಾರೆ. ನಾನು 1-2 ದಿನ ಇರಲಿ ಅಂತ ಹೇಳ್ಬಿಟ್ಟು ಅಮ್ಮನ್ನು ಬನ್ನಿ ಅಂತೇಳಿ ಕರೆಸ್ಕೊಂಡಿದ್ದೀನಿ. ಇವಾಗ ಮಧ್ಯಾಹ್ನ ಅಡುಗೆಗೆ ಪ್ರಿಪೇರ್ ಮಾಡಬೇಕು. ಮತ್ತು ಅವ್ರಿಗೆಲ್ಲ ವಿಳ್ಯದೆಲೆ ಅದು ಎಲ್ಲ ತಂದಿದೆ, ಕೊಟ್ಟು ಕಳಿಸ್ತೆ. ಮಧ್ಯಾಹ್ನ ರೌಂಡ್ಗೆ ಕಾಫಿಗೆ ಎಲ್ಲ ಬಿಸ್ಕೆಟ್ ಎಲ್ಲ ತರಬೇಕಾಗಿತ್ತು, ಎಲ್ಲ ತೊಗೊಂಡು ಬಂದೆ. ಇವಾಗ ಅಡುಗೆಗೆ ರೆಡಿ ಮಾಡಬೇಕು. ಅತ್ತೆ ಮತ್ತು ಅಮ್ಮ ಇಬ್ಬರೂ ಹೊಲ್ದತ್ರ ಹೋಗಿದ್ದಾರೆ. ಸ್ವಲ್ಪ ತೊಗರಿಕಾಯ್ತು, ಅದನ್ನೆಲ್ಲ ಕಿತ್ಕೊಂಡು ನಾವು ಬರ್ತೀವಿ ಅಂತ ಹೇಳ್ಬಿಟ್ಟು ನಾನು ರಕ್ಷಿನ ಬಿಡೋದಕ್ಕೆ ಹೋಗಿದ್ನಲ್ಲ. ನಾನು ಹೇಳಿದ್ದೆ ನಾನು ಬರ್ತೀನಿ ಮಧ್ಯಾಹ್ನ ಹೋಗೋಣ ಅಂತ ಹೇಳ್ಬಿಟ್ಟು. ಅವರು ಇಲ್ಲ ನಾನು ಅಷ್ಟರಲ್ಲಿ ಹೋಗಿ ಬರ್ತೀವಿ ಅಂತ ನನಗೇನು ಹೇಳೇ ಇರಲಿಲ್ಲ. ಹೋಗ್ತೀವಿ ಅಂತಂದರು. ನಾನು ಹಂಗೂ ಬೇಡ ಇವಾಗ ಬಿಸಿಲು ಬಿಡಿ ಅಂತ ಹೇಳಿದ್ದೆ. ಅವರಿಬ್ಬರೂ ಮನೇಲಿ ಇಬ್ಬರು ಏನು ಮಾಡಬೇಕು, ಇಬ್ಬರು ಬೀಗರು ಎಲ್ಲ ಕೆಲಸ ಆಗಿತ್ತು. ಅವರು ತಿಂಡಿ ತಿನ್ಕೊಂಡು ಎಲ್ಲರೂ ಹೋಗಿದ್ದಾರೆ. ಹಳ್ಳಿಲಿ ಕೆಲಸ ಎಷ್ಟು ಮಾಡಿದ್ರೂ ಮುಗಿಯೋದೇ ಇಲ್ಲ. ಎಷ್ಟು ಕೆಲಸ, ಬೆಳಗ್ಗೆಯಿಂದ ಒಂದು ನಿಮಿಷನೂ ಫ್ರೀನೇ ಇಲ್ಲ. ನನಗಂತೂ ಟೈಮ್ ಆಲ್ರೆಡಿ 11 ಗಂಟೆ ಆಗಿದೆ. ಅವರೆಲ್ಲರಿಗೂ ಬೇಗ ಅಡುಗೆ ಮಾಡಿ ಇವಾಗ ಹೋಗಿದ್ರೆ ಒಂದು ರೌಂಡ್ ಹೊಲ್ದತ್ರ ಹೋಗಬೇಕಿತ್ತು. ನಾನು ರಕ್ಷಿನ ಬಿಡೋಕ್ಕೆ ಹೋಗೋಷ್ಟರಲ್ಲೇ ಕಾಫಿ ಎಲ್ಲ ಕೊಟ್ಟು ಬಂದಿದ್ನಲ್ಲ. ಇವಾಗೇನು ಹೋಗೋವಂಥದ್ದೇನಿಲ್ಲ. ಅದಕ್ಕೆ ಅವರು ಎಲ್ಲ ಹೋಗಿದ್ದಾರಲ್ಲ, ನಾನು ಅವ್ರು ಬರೋಷ್ಟರಲ್ಲಿ ಅಡುಗೆಗೆಲ್ಲ ರೆಡಿ ಮಾಡೋಣ
ಅಂತ ಹೇಳ್ಬಿಟ್ಟು ಅನ್ನ ಸಾಂಬಾರು ಮುದ್ದೆ ಎಲ್ಲ ಮಾಡಬೇಕಲ್ವ. ಅದಕ್ಕೆ ಬೇಗ ಬೇಗ ನಾನು ಅಡುಗೆ ಪ್ರಿಪೇರ್ ಮಾಡಿ ಅಡುಗೆ ಮಾಡಿಕೊಂಡು ತೊಗೊಂಡು ಹೋಗೋದು ಅಂತ ಹೇಳ್ಬಿಟ್ಟು ಅಮ್ಮ ಗಿಣ್ಣಲ್ಲೆಲ್ಲ ತಂದಿದ್ದಾರೆ. ಗಿಣ್ಣು ಮಾಡಬೇಕು ಅಂತ ಅಂದ್ಕೊಂಡ್ವಿ. ಇವತ್ತು ಕೆಲಸ ಇದೆಯಲ್ಲ, ಹಾಗಾಗಿ ಇವತ್ತು ಅದನ್ನ ಸ್ಕಿಪ್ ಮಾಡಿ ನಾಳೆ ಕಂಟಿನ್ಯೂ ಮಾಡೋಣ ಗಿಣ್ಣು ಮಾಡೋದಕ್ಕೆ ಅಂತ ಹೇಳಿದ್ದೀನಿ. ನೋಡೋಣ, ಆದರೆ ಸಾಯಂಕಾಲದ ಮೇಲೆ ಟ್ರೈ ಮಾಡ್ತೀನಿ, ಇಲ್ಲ ಅಂದರೆ ನಾಳೆನೇ ಗಿಣ್ಣು ಮಾಡೋದು. ಇವಾಗ ಬೇಗ ಬೇಗ ಅಡುಗೆಗೆ ಪ್ರಿಪೇರ್ ಮಾಡ್ಕೊಳ್ಳೋಣ. ದೊಡ್ಡದೆ ಅದು ಹಿಂದೆಗಡೆ ದೊಡ್ಡದಿರೋದು ಎತ್ಕೊಬಿಡಿ. ಉಪ್ಪು ಅನ್ನೋದು ಕೈ ಸೋಟ್ ಎತ್ಕೊಂಡಿದ್ದೀನಿ. ಕೊಡಿ ಚೊಂಬ ಇಟ್ಕೋಬೇಕಿದ್ನ. ಇವತ್ತಂತೂ ಬೆಳಗ್ಗೆಯಿಂದ ಫುಲ್ಲು ಬ್ಯುಸಿ ಆಗಿಬಿಟ್ಟಿದ್ದೀನಿ. ಒಂದು ನಿಮಿಷನೂ ಫ್ರೀ ಇಲ್ದಂಗೆ ಆಗಿಬಿಟ್ಟಿದೆ. ಮಧ್ಯಾಹ್ನ ಊಟ ಎಲ್ಲ ಆಯಿತು. ಊಟ ಎಲ್ಲ ತೊಗೊಂಬಂದು ಕೊಟ್ಟು ಹೋಗಿ ಮತ್ತು ಅಮ್ಮ ಅತ್ತೆ ಎಲ್ಲ ಪಾತ್ರೆ ಎಲ್ಲ ತೊಳ್ಕೊಂಡ್ರು. ಸ್ವಲ್ಪ ನನಗೂ ಬೇರೆ ಹುಷಾರಿರಲಿಲ್ಲ, ಹಾಗಾಗಿ ಇವಾಗ 2ನೇ ರೌಂಡು ಟೀ ಮಾಡಿಕೊಂಡು ಎಲ್ಲರಿಗೂ ಬಿಸ್ಕೆಟ್ ಎಲ್ಲ ತೊಗೊಂಡು ಬಂದಿದ್ದೀನಿ. ಇನ್ನು ಕುಯ್ತಾ ಇದ್ದಾರೆ, ಇನ್ನೊಂದು ಸ್ವಲ್ಪ ಇದೆ. ಅವ್ರಿಗೆ ಟೀ ಕೊಟ್ಬಿಟ್ಟು ಹಸು ಎಲ್ಲ ಹಿಡ್ಕೊಂಡು ಇವಾಗ ಮನೆ ಹತ್ರ ಹೋಗಬೇಕು. ಇಷ್ಟು ಕೆಲಸ ಪ್ರತಿದಿನ ಮಾಡ್ತಾಯಿದ್ರೆ ಯಾವ ಎಕ್ಸಸೈಸು ಬೇಡ, ಏನೂ ಬೇಡ ಅಂತ ಅನಿಸುತ್ತೆ. ಯಾವ ವಾಕಿಂಗೂ ಬೇಡ, ಏನೂ ಬೇಡ, ಆಟೋಮೆಟಿಕ್ಕಾಗಿ ಸ್ಲಿಮ್ ಆಗ್ಬೋದು. ಅಷ್ಟು ಕೆಲಸ ಆಗಿದೆ ಇವತ್ತು. ಇನ್ನೂ ಕುಯ್ತಾ ಇದ್ದಾರೆ, ಇನ್ನೊಂದು ಸ್ವಲ್ಪ ಇದೆ ಅಂತ ಅನಿಸುತ್ತೆ. ತೋರಿಸ್ತೀನಿ ರೀ. ಕ್ಲಾರಿಟಿಯಾಗಿ ಕಾಣಿಸ್ತಾ ಇಲ್ಲ, ನಾನು ಸ್ವಲ್ಪ ದೂರದಲ್ಲಿ ಕೂತಿದ್ದೀನಿ. ಈ ಕಡೆ ಒಂದು ಸ್ವಲ್ಪ ಜನ ಇದ್ದಾರೆ, ಆ ಕಡೆ ಒಂದು ಸ್ವಲ್ಪ ಜನ ಕುಯ್ತಾ ಇದ್ದಾರೆ. ಅದಕ್ಕೆ ನಾನು ನಂದೀಶ್ವರಿಗೆ ರೇಗಿಸ್ತಾ ಇದ್ದೆ, ಇನ್ಮೇಲೆ ನಾನು ಹೊಲಕ್ಕೆ ಕೊಯ್ಯಕ್ಕೆ ಹೋಗ್ಲಾ ಅಂತ ಹೇಳ್ಬಿಟ್ಟು. ನಾನು ಒಂದು ದಿನವೂ ಮದುವೆ ಆದಾಗಿಂದ ಹೊಲಕ್ಕೆ ಕೊಯ್ದಿಲ್ಲ, ಅಭ್ಯಾಸ ಇಲ್ಲ ನಮಗೆ. ನಮ್ಮ ಅಮ್ಮನ ಮನೇಲೂ ನಾನು ಕೆಲಸ ಮಾಡಿಲ್ಲ, ಹಾಗಾಗಿ ನನಗೆ ನಂದೀಶ್ವರು ಯಾವತ್ತೂ ಕೆಲಸ ಮಾಡಿಸಿಲ್ಲ. ಆ ಕಡೆಯಿಂದ ಕುಯ್ಕೊಂಡು ಈ ಕಡೆವರೆಗೂ ಬಂದಿದ್ದಾರೆ. ಇವಾಗ ಬೆಳಗ್ಗೆಯಿಂದನೂ ಕುಯ್ತಾ ಇದ್ದಾರೆ. ನಾವು ಕುಯ್ಸ್ತೀವಿ ಅಷ್ಟೇ, ನನಗೆ ಕುಯ್ಯೋಕ್ಕೆ ಬರಲ್ಲ. ನಂದೀಶ್ವ್ರಿಗೂ ಅವ್ರು ಕುಯ್ತಾರೆ, ಅವರೆಲ್ಲ ಕೆಲಸನೂ ಮಾಡ್ತಾರೆ. ಆದರೆ ನಾನು ಯಾವತ್ತೂ ಹೊಲ ಕೊಯ್ಯೋದೆಲ್ಲ ಮಳೆಯಲ್ಲೇನೋ ಹುಲ್ ಕುಯ್ತೀನಿ, ಆ ಥರ ಎಲ್ಲ ಮನೆ ಕೆಲಸ ಮಾಡ್ಕೊತೀನಿ. ಒಂದು ದಿನವೂ ಹೊಲ ಮಾತ್ರ ಯಾವತ್ತೂ ಕೊಯ್ದಿಲ್ಲ, ನನಗೆ ಕುಯ್ಯೋಕ್ಕೆ ಬರೋದು ಇಲ್ಲ. ಹೊಲ ಕೊಯ್ದಂಗೆ ಅದನ್ನು ಅಂದರೆ ಹುಲ್ ಕುಯ್ತೀವಲ್ಲ ಅದೇ ಥರ, ಸೀಮೆ ಹುಲ್ ಕುಯ್ತೀವಲ್ಲ ಅದೇ ಥರ ಕುಯ್ಯೋದು ಅಂತಾರೆ. ಅದು ಯಾವತ್ತೂ ನಾನು ಕುಯ್ದಿಲ್ಲ, ಟ್ರೈನೂ ಸುಧಾ ಮಾಡಿಲ್ಲ. ಹಳ್ಳಿ ಕೆಲಸ ಹಳ್ಳಿಲಿದ್ಮೇಲೆ ಎಲ್ಲನೂ ಕಲ್ತ್ಕೋಬೇಕು. ಆದರೆ ನನಗೆ ಎಷ್ಟು ಅವಶ್ಯಕತೆ ಇದೆಯೋ ನಮ್ಮ ಮನೇಲಿ ಕೆಲಸ ಮಾಡೋದಕ್ಕೆ ಅಷ್ಟನ್ನು ಮಾತ್ರ ಕಲ್ತ್ಕೊಂಡಿದ್ದೀನಿ. ಅಷ್ಟು ಸಾಕು ಅಂತ ಅನಿಸುತ್ತೆ. ಅಮ್ಮನ ಮನೇಲಿ ಇದ್ದಾಗ ನಮಗೇನು ಬರ್ತಿರಲಿಲ್ಲ. ಇಲ್ಲಿ ಬಂದು ಎಲ್ಲನೂ ಕಲ್ತ್ಕೊಂಡಿದ್ದೀವಿ. ಅಂದರೆ ಹುಲ್ ಕುಯ್ಯೋದಾಗಿರ್ಬೋದು, ಮತ್ತು ಹಸುನಲ್ಲಿ ಹಾಲು ಕರೆಯೋದಾಗಿರ್ಬೋದು. ಹಳ್ಳೀಲಿ ಎಷ್ಟು ಕಲ್ತ್ಕೋಬೇಕೋ ಅಷ್ಟು ತಕ್ಕ ಮಟ್ಟಿಗೆ ಕಲ್ತ್ಕೊಂಡಿದ್ದೀನಿ. ಅವ್ರಿಗೆಲ್ಲ ಟೀ ಕೊಡಬೇಕು, ಅದೊಂದು ಸಾಲು ಹೋಗ್ಬಿಡ್ಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಅವ್ರನ್ನ ಕಳಿಸ್ಬಿಟ್ಟು ಆಮೇಲೆ ನಾನು ಹಸು ಹೊಡ್ಕೊಂಡೋಗಿ ಹಾಲು ಕರಿಬೇಕು. ನಂದೀಶ್ವರ ಅವ್ರನ್ನೆಲ್ಲರನ್ನೂ ಬಿಟ್ಬಿಟ್ಟು ಬರಬೇಕು, ಕರ್ಕೊಂಡೋಗಿ. ಬೇರೆ ಊರಿಂದ ಕರ್ಕೊಂಬಂದಿರೋದಲ್ವ, ಹಾಗಾಗಿ ನಮ್ಮೂರಲ್ಲಿ ಯಾರೂ ಸಿಗೋದಿಲ್ಲ. ನಮ್ಮೂರಲ್ಲಂದರೆ ನಮ್ಮ ಕಡೆ ಎಲ್ಲ ಮುಯ್ಯಾಳು ಅಂತ ಹೇಳ್ತಾರೆ. ಅಂದರೆ ನಾವು ಹೋದರೆ ಬಂದು ಅವರು ನಮಗೆ ಕೊಯ್ಕೊಡ್ತಾರೆ, ನಮ್ಮ ಮನೇಲಿ ಯಾರೂ ನಾವು ಹೋಗುವಂಥವ್ರಿಲ್ಲ. ಹಾಗಾಗಿ ಸ್ವಲ್ಪ ಹಿಂಸೆ. ಈ ಸರಿ ಫುಲ್ಲು ಪಾಪ ತುಂಬ ಕಷ್ಟಪಟ್ಟು ಹೊಲ ಮಾಡಿದರು. ಈ ಸರಿ ಎಲ್ಲ ಸ್ವಲ್ಪ ಹಾಳಾಗಿದೆ. ಅಂದರೆ ಫುಲ್ ಟೈಮೆಲ್ಲ ಮೀರೋಗ್ಬಿಟ್ಟಿತ್ತು ಅದು ಹೊಲ ಕೊಯ್ಸೋದಕ್ಕೆ. ಇನ್ನೂ ಸ್ವಲ್ಪ ಬೇಗನೆ ಕೊಯ್ಸ್ಬೇಕಾಗಿತ್ತು ನಾವು. ಟೈಮು ಮೀರೋಗಿದೆ, ಏನು ಮಾಡೋದಕ್ಕಾಗಲ್ಲ. ಎಷ್ಟು ಸಿಗುತ್ತೋ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ನಮಗೆ ಸ್ವಲ್ಪ ಹಸುಗೆ ಹುಲ್ ಬೇಕಾಗಿರೋದ್ರಿಂದ ರಾಗಿ ಕಡೆನೇ ಜಾಸ್ತಿ ತಲೆ ಕೆಡಿಸ್ಕೊಂಡಿಲ್ಲ, ಸ್ವಲ್ಪ ಹುಲ್ ಕಡೆ ಜಾಸ್ತಿ ತಲೆ ಕೆಡಿಸ್ಕೊಂಡಿದ್ದೀವಿ. ಮಿಷಿನಿಗೆ ಕೊಟ್ಬಿಟ್ಟಿದ್ರೆ ಆಗ್ತಿತ್ತು. ಆದರೆ ನಂದೀಶ್ವರ್ ಬೇಡ, ಹುಲ್ ಬೇಕಲ್ವಾ ಅಂತ ಹೇಳ್ಬಿಟ್ಟು ಬೇರೆ ಹುಲ್ ತೊಗೋಬೋದು. ಆದರೆ ನಾವೇ ನಮ್ಮ ಹತ್ರ ಇದ್ದರೆ ಸ್ವಲ್ಪ ಹೆಚ್ಚಿಗೆ ಅಂತ ಅನಿಸುತ್ತೆ. ಬೇರೆ ಕಡೆಯಿಂದ ತೊಗೊಬಂದರೆ ಅದು ಆಳ್ತೆ ಅಲ್ವಾ, ಹಾಗಾಗಿ ಇಷ್ಟೇ ಅಂತ ಕ್ವಾಂಟಿಟಿ ಇರುತ್ತೆ. ನಮ್ಮದಾದರೆ ಬೆಳೆದಿರೋದು, ಇಲ್ಲಾಂದರೆ ಈ ಥರದ್ದಂದರೆ ಏನೋ ಒಂದ್ಸಲ. ಅದಕ್ಕೆ ನಮ್ಮ ಹತ್ರ ಇರೋ ಹುಲ್ಲನ್ನೇ ಸೇಫ್ ಮಾಡ್ಕೋಬೇಕು. ಸುಮ್ಮನೆ ಮಿಷಿನಿಗೆ ಕೊಟ್ಟರೆ ಎಲ್ಲ ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು ಕೊಟ್ಟಿಲ್ಲ ಅಷ್ಟೇನೇ. ಒಂದು 5 ನಿಮಿಷ ಅವ್ರದ್ದಾಗುತ್ತೆ. ಟೀ ಕೊಡೋದಕ್ಕೆ ಹೋಗ್ಬೇಕು ಇವಾಗ. ಸಂಜೆ ತೋಟದಿಂದ ಎಲ್ಲ ಬಂದ ಮೇಲೆ ನಂದೀಶ್ವರ್ಗೆ ಯಾಕೋ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತಂತೆ. ಅದಕ್ಕೆ ಸ್ಟ್ರಾಂಗಾಗಿ ಕಾಫಿ ಮಾಡು ಅಂತ ಹೇಳಿದ್ರು. ನಮ್ಮಿಬ್ಬರಿಗೂ ಕಾಫಿ ಕುಡಿಯೋ ಅಭ್ಯಾಸ ಇಲ್ಲ. ಈ ರೀತಿ ಕೆಲಸ ಮಾಡಿದಾಗ, ಏನಾದರೂ ಸ್ಟ್ರೈನ್ ಆದಾಗ, ಆ ಥರ ಆದಾಗ ಕಾಫಿ ಬೇಕು ಅಂತ ಅನಿಸುತ್ತೆ. ಅದಕ್ಕೆ ಅವರೇ ಬಾಯ್ಬಿಟ್ಟು ಕೇಳಿದ್ರಲ್ಲ, ಇಬ್ಬರೂ ಸ್ವಲ್ಪ ಸ್ಟ್ರಾಂಗಾಗಿ ಕಾಫಿ ಮಾಡಿಕೊಂಡು ಮಾತಾಡ್ಕೊಂಡು ಕಾಫಿ ಕುಡಿದ್ವಿ. ನಿನ್ನೆ ವ್ಲಾಗ್ನೇ ನಾನು ಇವತ್ತು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ಬೆಳಗ್ಗೆಯಿಂದನೂ ಮಾಡ್ತಾಯಿಲ್ಲ, ಅದೊಂದು ಮಧ್ಯಾಹ್ನದ ಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅಡುಗೆ ಎಲ್ಲ ಆಯಿತು. ಇವಾಗ ನಮ್ಮ ಮಮ್ಮಿಯವರು ಕಜಿ ಪಾಕ, ನನಗಿಷ್ಟ. ಅವತ್ತು
ಪಕ್ಷದಲ್ಲೆಲ್ಲ ಮಾಡಿದಾಗ ತಿಂದಂಗೆ ಆಗಲ್ಲ. ಅಂದರೆ ಹಬ್ಬ ಮಾಡ್ತಾ ಇರ್ತೀವಲ್ವ, ಅದ್ರ ಬೀಸಿಲಿರ್ತೀವಿ, ತಿಂದಂಗೆ ಸಮಾಧಾನ ಆಗಿರಲಿಲ್ಲ. ಅದಕ್ಕೆ ಹಂಗಂತ ಅಂದಿದ್ದೆ. ಅಮ್ಮ ಪಾಕ ತೆಗೆದು ಕೊಟ್ಟಿದ್ರು, ನಾನು ಅದನ್ನು ಬೇಯಿಸೂ ಇರಲಿಲ್ಲ. ಅದಕ್ಕೆ ಇವಾಗ ಅಮ್ಮನೇ ಬಂದಿದ್ದಾರಲ್ವ, ಅವರೇ ಬೇಯಿಸ್ಕೊಡ್ತೀನಿ ಅಂತೇಳಿ ತೆಗ್ದಿದ್ದಾರೆ. ಮತ್ತು ನಂಗೆ ಇಷ್ಟ ಅಂತ ಹೇಳ್ಬಿಟ್ಟು ಎಮ್ಮೆದು ಗಿಣ್ಣಲ್ಲಿ ತೊಗೊಬಂದಿದ್ದಾರೆ. ಗಿಣ್ಣನ್ನು ಮಾಡಬೇಕು. ಎಲ್ಲ ಜೊತೆಯಲ್ಲೇ ಸ್ವೀಟ್ ಇವತ್ತು. ಮತ್ತು ಗೆಣಸನ್ನು ಒಂದು ಕಡೆ ಬೇಯಕ್ಕೆ ಇಟ್ಟಿದ್ದೀನಿ. ಗೆಣಸು ನಮ್ಮ ಅತ್ತೆಗೆ ತುಂಬ ಇಷ್ಟ, ಹಾಗಾಗಿ ಅವ್ರಿಗೆ ಗೆಣಸು ಬೇಯಿಸ್ಕೊಡೋಣ ಅಂತ ಇಟ್ಟಿದ್ದೀನಿ. ಇವಾಗ ಫಸ್ಟು ಕಜಿದ್ದು ನೋಡ್ತೀವಿ ಏನಾಗಿದೆ ಅಂತ. ಸ್ವಲ್ಪ ತೆಳ್ಳಗಿದೆ ಪಾಕ ಅಂತ ಅನ್ನಿಸ್ತು ನನಗೆ. ಅದಕ್ಕೆ ಫಸ್ಟ್ ಒಂದ್ಸರಿ ಕರೆದು ಅದ್ರ ಟೇಸ್ಟ್ ಹೆಂಗಿದೆ, ತಿನ್ನೋಕ್ಕೆ ಟೇಸ್ಟ್ ಚೆನ್ನಾಗಿದ್ರೆ ನೋಡೋಣ ಅಂತ ಹೇಳ್ಬಿಟ್ಟು ನೋಡ್ತೀವಿ ಫಸ್ಟ್, ಅದಕ್ಕೆ ಯಾವ ರೀತಿ ಬರುತ್ತೆ ಅಂತ. ಅಮ್ಮ ಫಸ್ಟ್ ಇದೆಲ್ಲ ಹಿಂಗೆ ಕಲ್ಸಮ್ಮ, ಕೊಬ್ಬರಿ ಎಲ್ಲ ಅಡಿಕೊಂಡೋಗದೆ. ಬೇರೆ ದಬ್ರಿ ಕೊಡ್ಲಾ? ಕೊಬ್ಬರಿ ಎಲ್ಲ ಮೇಲೆ ಬಂದ್ಬಿಡುತ್ತೆ. ಸುಮ್ಮನೆ ತೆಳ್ಳೆ ಆದರೆ ಅಕ್ಕಿ ನೆನೆ ಹಾಕ್ಬಿಡ್ತೀನಿ, ಬೆಳಗ್ಗೆ ಬೇಕಾದ್ರೆ ಮಾಡ್ಕೊಡ್ತೀನಿ. ನೋಡಿ ತಿನ್ನಕ್ಕೆ ಬಂದ್ಬಿಟ್ರೆ ಸಾಕು ನಂಗೇನು ಚೆನ್ನಾಗಿ. ಸೂಪರಾಗಿ ಆಗಿಲ್ವೇ ನಮ್ಮ ಮನೇಲಿ ಪೂಜೆ ಹಿಂಗೆ ಮಾಡಿದ್ನಲ್ಲ ಇಲ್ಲ. ನಿಧಾನಕ್ಕೆ ಹಾಕಮ್ಮ, ಅಂದರೆ ಅದು ಇದಾಗಲಿಲ್ಲ ಕಣಮ್ಮ. ಇರಿ ನೋಡೋಣ. ಇರು ಬರ್ತದೆ ಬಿಡು. ಒಂಚೂರು ಮಂದಕೈ ಮಾಡಮ್ಮ, ಒಂದು ಸ್ವಲ್ಪ ಮಂದಕ್ಕೆ ಹಾಕಿ ತಟ್ಟಿ. ಮಂದಕ್ಕೆ ಹಾಕಿ ತಟ್ಟಿದ್ರೆ ಇದಾಯ್ತದೆ. ಏನಾಗಲ್ಲ, ಒಂದು ಸುರ್ಸ ಮಂದ ಮಾಡಿ ಅಷ್ಟು, ಒಂಚೂರು. ಅದಕ್ಕೆ ಫ್ರಿಜ್ಜಿಂದ ಹಂಗೆ ತೆಗ್ಸಿದ್ದು. ಈಗ ಒಂಚೂರು ಎಣ್ಣೆ ಕಾಯ್ಬೇಕನ್ನೋ ಅನಿಸ್ತದೆ ಇದಕ್ಕೆ. ಇದನ್ನು ಬಿಡಿ, ಬತ್ತಾರಂಗವೇ ರೀ ನೋಡೋಣ. ಬತ್ತೋ ಕಣ ಹಾಕಮ್ಮ. ಸಾಕಲ್ವಾ? ಒಂಚೂರು ಬೇಯಿಸ್ಲ? ಸಾಕ ಬೇಯಿಸ್ಲ? ಇವು ತಾನೇ ಏನು ಎಣ್ಣೆ ಕುಡಿತಾವಮ್ಮ. ಸಖತ್ತಾಗಿ ಕುಡಿತೇವೆ. ಆಮೇಲೆ ಕಜೆ ಇನ್ನೊಂದು ಸ್ವಲ್ಪ ಇದ್ದಿದ್ದಂಗೆ ಎತ್ಬಿಡ್ಬೇಕು, ಸರಿ ಹೋಯ್ತದೆ. ಇನ್ನೂ ಬೇಯಬೇಕಣ್ಣ ಇರು ಮಗ. ಎಣ್ಣೆನೇ ಕಾಯ್ದಿಲ್ವಾ? ಹಸಿ ತೆಳ್ಳೆ ಪಾಕ ಯಾಕಾಯ್ತು ಅಂತ ಹೇಳ್ತೀನಿ ಕೇಳು. ಸಿಕ್ಕಲ್ತಿದ್ದಾಯ್ತು. ಹಚ್ಮೇಲೆ ದಪ್ಪಕ್ಕಿದ್ವಲ್ಲ ಮಾಮೂಲಿ. ಅಳತೆ ಸೇರಲ್ಲ, ಅಳತೆ ಮಾಡ್ಕೋಬೇಕಣಮ್ಮ ನೀವು. ಅಳತೆ ಮಾಡ್ತಾರೆ. ಪೂಜೆ 2 ತಿಂದಲ್ಲ ಸಿಹಿ ನೋಡಿ ಕಜೆ ತಾನೇ. ದೊಡ್ಡದು ಕೊಡ್ಲಾ? ಏನು ಬೇಡ ಮುಂಚೆ ಮಗ ತೊಳೆದು ಕುಡಿಲಿ. ತೊಳೆಯೋಕ್ಕಾಗಲ್ಲ ಅಂತ ಹೇಳ್ತೀನಿ ನಾನು. ಟೇಸ್ಟ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ ಕಣ. ತಿನ್ನಕ್ಕೆ ಚೆನ್ನಾಗಿದೆ. ಇದು ಅವು ತಿನ್ನಕ್ಕೆ ಪೂಜಾರ ಮನೇಲಿ ಹೆಂಗೆ ಮಾಡಿದೆ ಇವು ಹೊಸ ಸಿಗೋದು. ನಮಗೂ ಮೆತ್ತೋ ಕೊಡೋಂಗೆ ಮತ್ತೆ ಇವು ಬಿಸಿಲು ಕೊಟ್ಬಿಡ್ತೀನಿ ಇರಮ್ಮ ತಿಂದ್ಬಿಡಿ. ಕಜಿ ಪಕ್ಕದ ಟೇಸ್ಟು ಏನಾಗಿದೆ ಅಂದರೆ ಟೇಸ್ಟ್ ಚೆನ್ನಾಗಿದೆ ತಿನ್ನೋದಕ್ಕೆ. ಅದು ತೆಳು ಆಗ್ಬಿಟ್ಟಿದೆ ಪಾಕ. ಅದಕ್ಕೆ ಅಮ್ಮ ಇವಾಗ ಅದನ್ನು ರೆಡಿ ಮಾಡಿಕೊಡ್ತೀನಿ, ಅಷ್ಟರಲ್ಲಿ ಗಿಣ್ಣು ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದಾರೆ. ಒಂದು ಸ್ವಲ್ಪ ಹಾಲು ತೊಗೊಬಂದಿದ್ದಾರೆ. ನಮ್ಮ ಅತ್ತೆ ಬೇರೆ ಹಸುದೆಲ್ಲ ತಿನ್ನಲ್ಲ, ಹಸುದು ಈ ಥರದಿದ್ರೆ ತಿನ್ನಲ್ಲ. ನಾಟಿ ಹಸುದಿದ್ರೆ ಎಮ್ಮೆದಿದ್ರೆ ಇಷ್ಟ ಅವ್ರಿಗೆ. ಗಿಣ್ಣು ಎಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಇವಾಗ ಅಮ್ಮನಿಗೆಲ್ಲ ಸ್ವಲ್ಪ ಪ್ರಿಪೇರ್ ಮಾಡಿ ಕೊಡ್ತೀನಿ. ಅಕ್ಕಿ, ಹುರ್ಗಡ್ಲೆ ಎಲ್ಲನೂ ರೆಡಿ ಮಾಡಿಕೊಟ್ರೆ ಸರಿ ಹೋಗುತ್ತೆ. ಇವಾಗ ಬನ್ನಿ ಏನು ಮಾಡೋಣ ನಮ್ಮ ಮಮ್ಮಿಯವ್ರ ಜೊತೆ. ಅಮ್ಮಂದ್ರೆ ಬಂದ್ಬಿಟ್ರೆ ಏನೋ ಒಂಥರ ಖುಷಿ. ಹೆಣ್ಮಕ್ಳಿಗೆ, ಎಲ್ಲ ಹೆಣ್ಮಕ್ಳಿಗೂ ಇದೇ ರೀತಿ ಅಂತ ಅನಿಸುತ್ತೆ. ಇವಾಗ ಹಾಲೆಲ್ಲ ಫಸ್ಟ್ ಕಾಯಕ್ಕೆ ಇಟ್ಬಿಟ್ಟು, ಕಜ್ಜಿಗೆ ಅಕ್ಕಿ ಎಲ್ಲ ನೆನೆಸಿದ್ದೀವಿ. ಹಾಲು ಕಾಯಕ್ಕೆ ಇಟ್ಬಿಟ್ಟು ಒಂದು ಕಡೆ ಹಂಗೆ ಎಲ್ಲ ರೆಡಿ ಮಾಡ್ಕೊತೀವಿ.
ಇವಾಗ ಗಿಣ್ಣು ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದೀವಿ. ಒಂದು ಕಡೆ ಹಾಲನ್ನ ಕಾಯೋದಕ್ಕೆ ಇಟ್ಬಿಟ್ಟು ಅಕ್ಕಿ ಎಲ್ಲ ಹುರಿದು ಕೊಟ್ಟೆ ನಾನು. ಅಕ್ಕಿ ಮತ್ತು ಹುರ್ಗಡ್ಲೆ ಇದನ್ನೆಲ್ಲ ಹುರ್ದು ಕೊಟ್ಟೆ. ಅಮ್ಮ ಕಡಲೆ ಬೀಜನೆಲ್ಲ ಪಪ್ಪು ಮಾಡಿಕೊಂಡ್ರು. ನಾನು ಪೌಡ್ರ್ ಮಾಡೋದನ್ನೆಲ್ಲ ಪೌಡ್ರ್ ಮಾಡಿಕೊಟ್ಟೆ. ಅಮ್ಮನ ಜೊತೆ ನಾನು ಮಾತಾಡ್ಕೊಂಡು ಗಿಣ್ಣು ಮಾಡೋದ್ರಲ್ಲಿ ವೀಡಿಯೋನ ರೆಕಾರ್ಡ್ ಮಾಡೋದನ್ನು ಮರ್ತೋಗ್ಬಿಟ್ಟಿದ್ದೀನಿ. ತುಂಬ ದಿನ ಆದಮೇಲೆ ಬಂದಿದ್ದರು ಅಮ್ಮ, ಹಾಗಾಗಿ ಅವ್ರ ಜೊತೆ ಮಾತಾಡ್ಕೊಂಡು ವೀಡಿಯೋ ಮಾಡೋದು ಮರ್ತೋಯ್ತು ನನಗೆ. ಈ ಒಂದು ವ್ಲಾಗ್ ನಿಮಗೆಲ್ಲರಿಗೂ ಹೇಗೆ ಅನ್ನಿಸ್ತು ಏನು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.